Hello, dear students. So we have completed the chapter ray optics and optical instruments. So the next session is problems. So problems are very important with respect to board examination or NEET, CET or JEE. So you should know how to solve the problems in ray optics. So read the first problem. So problems are very important. So you should solve as many problems as possible. So you see, first problem, the two lenses of focal length 0.20 meter and 0.30 meter are kept in contact. So ಎರಡು ಲೆನ್ಸ್ ಇದ್ದಾವೆ, ಸೊ ದೇ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ನಮ್ಮ ಸಿಲೆಬಸಲ್ಲಿರೋದು ಲೆನ್ಸಸ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ಫೈಂಡ್ ದ ಫೋಕಲ್ ಲೆನ್ಸ್ ಆಫ್ ದ ಕಾಂಬಿನೇಷನ್. ಸೊ ಎರಡು ಸೇರಿ ಇನ್ನೊಂದು ಲೆನ್ಸ್ ಆಗುತ್ತಲ್ಲ, ಎಫೆಕ್ಟಿವ್ ಫೋಕಲ್ ಲೆಂತ್ ಕಂಡುಹಿಡಿದೆ ಅಂತ ಹೇಳಿದ್ದಾನೆ. ಕ್ಯಾಲ್ಕುಲೇಟ್ ದ ಪವರ್ ಆಫ್ ದ ಟೂ ಲೆನ್ಸಸ್ ಆನ್ ದ ಕಾಂಬಿನೇಷನ್. ಹಾಗಾದ್ರೆ ಈ ಪ್ರತಿಯೊಂದು ಲೆನ್ಸ್ದು ಪವರ್ ಕಂಡುಹಿಡಿದು ಮತ್ತು ಅವೆರಡು ಕಾಂಬಿನೇಷನ್ ಆಗಿರುತ್ತಲ್ಲ, ಈ ಲೆನ್ಸ್ದು ಪವರ್ ಕಂಡುಹಿಡಿರಿ ಅಂತ ಹೇಳಿದ್ದಾನೆ. ಹೌದಾನೆ? ಸೊ ಫಸ್ಟ್ ವಿ ಶಾಲ್ ರೈಟ್ ದ ಥಿಂಗ್ಸ್ ಗಿವನ್. ಏನೇನು ಕೊಟ್ಟಿದ್ದಾನೆ, ಹೌದಾ? ಸೊ ಒನ್ಸ್ ಯು ರೈಟ್ ದ ಥಿಂಗ್ಸ್ ಗಿವನ್, ಸೊ ನಿಮ್ಗೆ ಬರೆದ್ಬಿಟ್ರೆ ಪ್ರಾಬ್ಲಮ್ಸ್ ವಿಲ್ ಬಿ ಈಸಿಲಿ ಸಾಲ್ವ್ಡ್, ಇಟ್ ವಿಲ್ ಆಫ್ ಸಾಲ್ವ್ಡ್. ಸೊ ಫೋಕಲ್ ಲೆಂತ್ ನೋಡ್ಬಿಟ್ಟಿದೆ ನೋಡಿ. ಸೊ ಫಸ್ಟ್ ಲೆನ್ಸ್ ಕಾಲ್ಕುಲೇಟ್ ಫೋಕಲ್ ಲೆಂತ್ F1, ಹೌದಾ? ಸೊ ಫೋಕಲ್ ಲೆಂತ್ ಎಲ್ಲೆಲ್ಲ ಬರುತ್ತೆ ಎಲ್ಲ ಸ್ಮಾಲ್ ಎಫ್ ಉಪಯೋಗಿಸ್ಬೇಕು. 0.20 ಮೀಟರ್. ವಾಟ್ ಇಸ್ ಎಸ್ಟಿಮೇಟ್ ಫಾರ್ ಫೋಕಲ್ ಲೆಂತ್? ಮೀಟರ್. ಸೊ ದೇರ್ ಫಾರ್ ಎಫ್ ಮೀಟ್ರಲ್ಲಿದೆ, ಸೊ ನೋ ನೀಡ್ ಟು ವರಿ. ಒಂದು ಸೆಂಟಿಮೀಟರ್ ಕೊಟ್ಟಿದ್ರೆ ಯು ಶುಡ್ ಕನ್ವರ್ಟ್ ಇಟ್ ಇಂಟು ಮೀಟರ್. ನೆಕ್ಸ್ಟ್ ಅನದರ್ ಲೆನ್ಸ್ ಫೋಕಲ್ ಲೆಂತ್ F2, ಹೌದಾ? ಸೊ ವಾಟ್ ಇಸ್ ದ focal length? That is 0.30 meter are kept in contact. So find the focal length of the combination. So what is the effective focal length? Effective focal length ಏನು ಅಂತ ಕೇಳಿದ್ದಾನೆ. F is equal to question mark, ಹೌದಾ? ಸೊ ಆಲ್ಸೋ ದ ಪವರ್ ಎಲ್ಲ ಕೇಳಿದ್ದಾನೆ. ಸೊ P1 question mark, P2 question mark, and the effective power P, ಹೌದಾ? question mark, ಎಲ್ಲ question mark. Effective power P is also question mark. Then so solution. Start solving solution of the solution. So first effective focal length ಕಂಡುಹಿಡಿಯೋಣ, ಹೌದಾನೆ? ಸೊ we know that ಫಾರ್ಮುಲಾ ಬರೀಬೇಕು. ಸೊ effective focal length 1 by capital F ಯೂಸ್ ಮಾಡಿದ್ದು ನೋಟ್ಸಲ್ಲಿ, ಅಥವಾ ಸ್ಮಾಲ್ ಎಫ್ ಯೂಸ್ ಮಾಡಿದ್ದು. effective focal length of two lenses kept in contact. So whether you have used the small letter small f or capital F, so I think we have used the capital F use ಮಾಡಿದ್ದು. So therefore 1 by capital F is equal to capital F will be equal to 1 by F1 plus 1 by F2. So substitute ಮಾಡಿ, ಹೌದಾ? ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್. ಸೊ ವಾಟ್ ಈಸ್ 1 by F1? ಎಷ್ಟಿದೆ? F1 ಇದೆ ಎಷ್ಟಿದೆ? ಸೊ F1 ಈಸ್ 0.20 ಮೀಟರ್. ಎಷ್ಟಿದೆ F1? 0.20 ಮೀಟರ್, ಹೌದಾನೆ? ಸೊ ದಟ್ ವಿಲ್ ಬಿ ಈಕ್ವಲ್ ಟು 1 by 0.20 ಪ್ಲಸ್ 1 by 0.30. ಸೊ ದಟ್ ವಿಲ್ ಬಿ ಈಕ್ವಲ್ ಟು, ಸೊ ಇಟ್ ಶಾಲ್ ಟೇಕ್ ದ LCM, ಹೌದಾನೆ? ಸೊ LCM will be equal to 0.20 into 0.30. 0.20 into 0.30 will be the LCM. ಸೊ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಇದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ, ಹೌದಾ? ಸೊ ದಿಸ್ 1 into 0.30 0.30 ಪ್ಲಸ್ ದಿಸ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಎಷ್ಟು? 1 into 0.20 ಅಂದರೆ 0.20. ದಿಸ್ ಈಸ್ 1 by capital F, effective focal length. So therefore the 1 by capital F will be equal to, so 0.30 plus 0.20, otherwise so if you add it, it will be some 0.50. calculate down ಮಾಡಿ, divide by, if you multiply 0.20 into 0.30, it will be 0.06. 0.06. If you divide, 1 by capital F will be equal to 0.50 divided by 0.06. Take the calculator and divide, it will be some 8.33. ಅಥವಾ F will be equal to 1 by 8.33, ಹೌದಾನೆ? ಅಥವಾ F will be equal to, F ಕ್ಯಾಪಿಟಲ್ F ಮಾಡೋಣ ಸ್ಮಾಲ್ ಎಫ್ ಮಾಡೋಣ, ಬೆಟರ್ ಸ್ಮಾಲ್ ಎಫ್ ಮಾಡಿಬಿಡಿ.
ಅಂತ ಎಲ್ಲ ಸ್ಮಾಲ್ ಎಫ್ ಮಾಡಿ, ಕ್ಯಾಪಿಟಲ್ ಎಫ್ ಕೂಡ ಸ್ಮಾಲ್ ಎಫ್, ಇಲ್ಲೂ ಅಷ್ಟೇ ಮೇಕ್ ಇಟ್ ಎ ಸ್ಮಾಲ್ ಎಫ್, ಯಾಕಂದರೆ ಕ್ಯಾಪಿಟಲ್ ಎಫ್ ಇಸ್ ಫಾರ್ ಫೋಕಲ್ ಪಾಯಿಂಟ್, ಸೊ ಬೇಡ ಅದು ಸ್ಮಾಲ್ ಎಫ್, ಮೇಕ್ ಇಟ್ ಎ ಸ್ಮಾಲ್ ಎಫ್, ಮೇಕ್ ಇಟ್ ಎ ಸ್ಮಾಲ್ ಎಫ್. ವಿಲ್ ಬಿ 1/8.33 ಅಂದರೆ ಇಟ್ ವಿಲ್ ಬಿ ಸಮ್ 0.12. ಯೂನಿಟ್ ಏನು ಫೋಕಲ್ ಲೆಂತ್, ಎಸ್ ಯೂನಿಟ್ ಈಸ್ ಮೀಟರ್. ಆದರೆ ಅವೆರಡದು ಎಫೆಕ್ಟಿವ್ ಫೋಕಲ್ ಲೆಂತ್ ಎಷ್ಟಾಗುತ್ತೆ ಅಂದರೆ 0.12 ಮೀಟರ್, ಅಂದರೆ 12 ಸೆಂಟಿಮೀಟ್ರ್ ಆಗುತ್ತೆ. ನೋಡಿ, ಇದ್ರ ಫೋಕಲ್ ಲೆಂತು 20 ಸೆಂಟಿಮೀಟ್ರ್ ಇತ್ತು, ಇದ್ರ ಫೋಕಲ್ ಲೆಂತು 30 ಸೆಂಟಿಮೀಟ್ರ್ ಇತ್ತು. ಬಟ್ ಅವೆರಡನ್ನ ಕಂಬೈನ್ ಮಾಡಿದ್ರೆ ಫೋಕಲ್ ಲೆಂತ್ ಏನಾಯಿತು, ಕಡಿಮೆ ಆಗ್ಬಿಡ್ತು. ಇಟ್ ಬಿಕಮ್ 0.12 ಮೀಟರ್. ಅಂದರೆ ಅದರ ಪವರ್ ಏನಾಯಿತು, ಜಾಸ್ತಿ ಆಯಿತು ಆ್ಯಕ್ಚುಲಿ, ಹೌದಾ? ಸೊ ಇವಾಗ ಫಸ್ಟ್ ಪವರ್ ಕ್ಯಾಲ್ಕುಲೇಟ್ ಮಾಡೋಣ. ಪವರ್ ಆಫ್ ಫಸ್ಟ್ ಲೆನ್ಸ್, ಇದು ಫಸ್ಟ್ ಪಾರ್ಟ್ ಆಯಿತು. ಕ್ಯಾಲ್ಕುಲೇಟ್ ದ ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್ ಆಯಿತು. ಕ್ಯಾಲ್ಕುಲೇಟ್ ದ ಪವರ್ ಆಫ್ ಟೂ ಲೆನ್ಸಸ್. ಸೊ ಪವರ್ ಆಫ್ ಫಸ್ಟ್ ಲೆನ್ಸ್, ಪವರ್ ಆಫ್ ಫಸ್ಟ್ ಲೆನ್ಸ್ P1 is equal to, P is equal to 1/f1. Power is inversely proportional focal length, that is equal to 1/f1 ಎಷ್ಟಿದೆ, 0.20, 1 divided by 0.20. So if it will be multiply ಮಾಡಿದ್ರೆ 1/0, it will be ಪ್ಲಸ್ ಸೈನು ಬರೆಯೋಕ್ಕೆ ಪವರ್ಗೆ 1 divided by 0.20 is 5. ಯೂನಿಟ್ ಏನು, ಡಯಾಪ್ಟರ್. ಅದೇ, ಸೊ ಪವರ್ ಆಫ್ ಫಸ್ಟ್ ಲೆನ್ಸ್ ಇಸ್ +5 ಡಯಾಪ್ಟರ್. +5 ಅಂದರೆ, ಸೊ ಪ್ಲಸ್ ಇತ್ತು ಅಂದರೆ ಸುಟ್ಟಿದೆ ಕಾನ್ವೆಕ್ಸ್ ಲೆನ್ಸ್. ಎಂಥ ಲೆನ್ಸ್ ಅದು, ಕಾನ್ವೆಕ್ಸ್ ಲೆನ್ಸ್. ಇದು ಫೋಕಲ್ ಲೆಂತ್ ನೋಡಿದ್ರೆ ಗೊತ್ತಾಗುತ್ತೆ, ಕಾನ್ವೆಕ್ಸ್ ಲೆನ್ಸ್, ಹೌದಾನೆ. ನೆಕ್ಸ್ಟ್ P2, ಪವರ್ ಆಫ್ ಸೆಕೆಂಡ್ ಲೆನ್ಸ್. ಆಯಿತಾ, ನೀವು ಬರೀಬೇಕು ಪವರ್ ಆಫ್ ಸೆಕೆಂಡ್ ಲೆನ್ಸ್, ಪವರ್ ಆಫ್ ಸೆಕೆಂಡ್ ಲೆನ್ಸ್ ಆಯಿತಾ. P2 will be equal to again 1/f2. Again, power is inversely proportional to the inversely related to focal length. That will be equal to 1/0.30. So that will be equal to plus 1 divided by 0.30, 3.33 ಬರುತ್ತೆ. 3.33 ಡಯಾಪ್ಟರ್, 3.33 ಡಯಾಪ್ಟರ್, ಹೌದಾನೆ. ಸೊ ಹಾಗಾದರೆ ಹೊಡಿದ ಪವರ್ ಆಫ್ ದ ಕಾಂಬಿನೇಷನ್, ಹೌದಾ. ಸೊ ಪವರ್ ಆಫ್ ಕಾಂಬಿನೇಷನ್, ಹೌದಾ. ಸೊ P will be equal to, power is, effective power will be P is equal to P1 plus P2. So P1 plus P2, that is equal to +5 diopter plus 3.33 diopter. So if you add, you will get ಇಲ್ಲಿ P power will be equal to ಎಷ್ಟಾಗುತ್ತೆ, 8.33 diopter plus 8.33 diopter. ಅದು ನೀವು ಪವರ್ ಇನ್ನೊಂದು ಥರ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ಕ್ಯಾಪಿಟಲ್ ಎಫ್ ಇದೆಯಲ್ಲ, ಇಲ್ಲಿಂದ ನೋಡ್ಬೋದು, ಹೌದಾನೆ. ಸೊ ಪವರ್ ಆಫ್ ದ ಎಫೆಕ್ಟಿವ್ ಕಾಂಬಿನೇಷನ್ P will be equal to 1 by effective focal length. ಇಲ್ಲಿ ಆಲ್ರೆಡಿ 1 by effective focal length ಬಂದುಬಿಟ್ಟು ಎಷ್ಟಿದೆ, 8.33. ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ 8.33 ಡಯಾಪ್ಟರ್, ಹೌದಾ. ಸೊ ದಿಸ್ ದ ಪವರ್ ಆಫ್ ದ ಕಾಂಬಿನೇಷನ್. ಎರಡು ಬೇಕಾದ್ರೆ ಬರಲಿ, ಅಥವಾ ಯು ಕ್ಯಾನ್ ಡೂ ಇಟ್ ಇನ್ ಎನಿ ಒನ್ ಆಫ್ ದ ಮೆಥಡ್. ಈ ಥರ P is equal to P1 plus P2 ಮಾಡಿ, ಅಥವಾ ಎಫೆಕ್ಟಿವ್ ಪವರ್ P is equal to 1 divided by effective focal length, that is 1 divided by 0.12, that is 8.33 ಡಯಾಪ್ಟರ್, ಹೌದಾನೆ. So this is how to calculate the powers. Powers are always added like a algebraic numbers, algebraic sum ಅಂತ ಕರಿತೀವಿ. So we shall go for the next problem. So you should write the problems, all the problems in the notes, ಆಯಿತಾ. So the next problem, read the problem. So ಏನಂತ ಹೇಳ್ತಾನೆ, ಎ ಪ್ರಿಸಮ್ ಆಫ್ ಆ್ಯಂಗಲ್ 60 degree. ನಾವು ಈಸ್ ಟಾಕಿಂಗ್ ಆಫ್ ಎ ಪ್ರಿಸಮ್. ದ ಆ್ಯಂಗಲ್ ಆಫ್ ದ ಪ್ರಿಸಮ್ ಈಸ್ 60 degree. ಪ್ರೊಡ್ಯೂಸ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆಫ್ 40 degree. ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಷ್ಟು ಪ್ರೊಡ್ಯೂಸ್ ಮಾಡಿದೆ, ದಟ್ ಈಸ್ 40 degree. ವಾಟ್ ಇಸ್ ಇಟ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಕ್ಯಾಲ್ಕುಲೇಟ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಅದಾ. ಸೊ ಅದು ರಿಫ್ರಾಕ್ಟಿವ್ನೆಸ್ ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಪ್ರಿಸಮ್ದು ಈ ಥರ ಪ್ರಿಸಮ್ದು ರಿಫ್ರಾಕ್ಟಿವ್ನೆಸ್ ಕ್ಯಾಲ್ಕುಲೇಟ್ ಮಾಡಿ ಗೊತ್ತಲ್ಲ, ಡಯಾಗ್ರಾಮ್ ಬರೆದಿದ್ದಾರೆ, ಮೋಸ್ಟ್ಲಿ ಕಲ್ತಿರ ಡಿರೈವೇಷನ್ ಎಲ್ಲರೂ, ಆಯಿತಾ. ಹಿಂಗೆ ಹೋಗ್ಬಿಡುತ್ತೆ. ಸೊ ಹಾಗಾದ್ರೆ ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತು ಆ್ಯಂಗಲ್ ಆಫ್ ದ ಪ್ರಿಸಮ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಬಿಫೋರ್ ದಟ್ ವಿ ಶಾಲ್ ರೈಟ್ ದ ಥಿಂಗ್ಸ್ ವಿಚ್ ಆರ್ ಗಿವನ್, ಹೌದಾನೆ. ಸೊ ಆ್ಯಂಗಲ್ ಆಫ್ ದ ಪ್ರಿಸಮ್ ಅಂದರೆ ಎ ಎಷ್ಟಿದೆ, 60 degree. ಎ ಈಸ್ 60 degree. ಈ ಪ್ರೊಡ್ಯೂಸರ್ಸ್
ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂದರೆ ಕ್ಯಾಪಿಟಲ್ ಡಿ ಎಮ್. ನಾವು ಕ್ಯಾಪಿಟಲ್ ಡಿ ಎಮ್ ಅಂತ ಯೂಸ್ ಮಾಡ್ತೀವಿ, ಕೆಲವು ಟೆಕ್ಸ್ಟ್ ಬುಕ್ಕೆಲ್ಲ ಡಿ ಎಮ್ ಈ ಥರ ಯೂಸ್ ಮಾಡಿದ್ದಾರೆ. ಸೊ ನಾವು ಯೂಶಲ್ ಯೂಸ್ ಕ್ಯಾಪಿಟಲ್ ಡಿ ಎಮ್, ಎರಡು ಒಂದೇ, ಎಮ್ ಫಾರ್ ಮಿನಿಮಮ್. ಹೌದಾನೆ? ಎಷ್ಟಿದೆ? 40 ಡಿಗ್ರಿ ಇದೆ. ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇಸ್ 40 ಡಿಗ್ರಿ. ಕ್ಯಾಲ್ಕುಲೇಟೆಡ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಎನ್ ಕ್ವಶನ್ ಮಾರ್ಕ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ಕ್ವಶನ್ ಮಾರ್ಕ್, ಆ್ಯಂಗಲ್ ಆಫ್ ದ ಇನ್ಸಿಡೆನ್ಸ್ ಐ ಕ್ವಶನ್ ಮಾರ್ಕ್. ಸೊ ಸೊಲ್ಯೂಷನ್ ನೋಡಿ, ಎ ಗೊತ್ತಿದೆ, ಡಿ ಎಮ್ ಗೊತ್ತಿದೆ, ವಿ ಶುಡ್ ಕ್ಯಾಲ್ಕುಲೇಟ್ ಎನ್, ಪ್ರಿಸಮ್ ಫಾರ್ಮುಲಾ. ಹೌದಾನೆ? ಸೊ ವಿ ನೋ ದ್ಯಾಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಈಸ್ ಈಕ್ವಲ್ ಟು ಎನ್ ಫಾರ್ಮುಲಾ ಡಿರೈವ್ ಮಾಡಿದ್ವಿ, ಸೈನ್ ಎ ಪ್ಲಸ್ ಡಿ ಎಮ್ ಬೈ 2 ಡಿವೈಡ್ ಬೈ ಸೈನ್ ಎ ಬೈ 2. ಸರಿ, ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ ಫೋರ್ ಎನ್ ಈಸ್ ಈಕ್ವಲ್ ಟು ಸೊ ಸೈನ್ ಎ ಎಷ್ಟಿದೆ? 60 ಪ್ಲಸ್ ಡಿ ಎಮ್ ಈಸ್ 40 ಡಿಗ್ರಿ, ಮೇಲೂ ಡಿಗ್ರಿ ಹಾಕಿ, ಡಿವೈಡ್ ಬೈ 2 ಡಿವೈಡ್ ಬೈ ಸೈನ್ ಎ ಅಂದರೆ 60 ಡಿಗ್ರಿ ಡಿವೈಡ್ ಬೈ 2. ಸೊ ದಟ್ ಬಿಕಮ್ಸ್ ಎನ್ ಈಸ್ ಈಕ್ವಲ್ ಟು ಸೈನ್ 60 ಪ್ಲಸ್ 40 100 ಬೈ 2 ಅಂದರೆ ಸೈನ್ 50 ಡಿಗ್ರಿ ಡಿವೈಡ್ ಬೈ ಸೈನ್ 60 ಬೈ 2 ಅಂದರೆ 30 ಡಿಗ್ರಿ. ಹೌದಾ? ಸೊ ಸೈನ್ 50 ಹೆಂಗೆ ಕಂಡಿದ್ದೀವಿ ನಾವು? ಸೈನ್ 30 1/2 ಇರುತ್ತೆ. ಹೌದಾನೆ? ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 50? ಏನು ಮಾಡ್ತೀರಾ? ಟೇಕ್ ದ ಕ್ಲಾತ್ಸ್ ಟೇಬಲ್ ಇಸ್ಕೊಳ್ಳಿ, ಓಪನ್ ನ್ಯಾಚುರಲ್ ಸೈನ್. ಹೌದಾ? ಸೊ ನ್ಯಾಚುರಲ್ ಸೈನಲ್ಲಿ 50 ಡಿಗ್ರಿ ಎಷ್ಟು ಬರುತ್ತೆ ನೋಡಿ. ಹೌದಾ? ಈ ಥರ ಇರುತ್ತಲ್ಲ, ಟೇಬಲ್ ಇರುತ್ತೆ ಈ ಥರ. ಸೊ ಇಲ್ಲೆಲ್ಲ ಇರುತ್ತೆ 0.1 0.2 0.3 ಎಲ್ಲ ಹಿಂಗೆ ಕಾಲಮ್ಗಳಿರ್ತವೆ, 0.3 0.4 ಅಂತ, ಅಥವಾ ಎಷ್ಟಿರುತ್ತೆ 6 ಮಿನಿಟ್ 12 ಮಿನಿಟ್ ಆ ಥರ ಎಲ್ಲ ಇರುತ್ತೆ. ನೆಕ್ಸ್ಟ್ 18 ಮಿನಿಟ್ ಈ ಥರ. ಸೊ ಇಲ್ಲಿ ಡಿಗ್ರೀಸ್ ಇರುತ್ತೆ. ಹೌದಾನೆ? ಸೊ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ 5 ಡಿಗ್ರಿ ಅಂತ 6 ಡಿಗ್ರಿ. ಇಲ್ಲಿ ಬೇಕಾದ್ರೆ ಸೈನ್ 50. ಸೊ ಇಲ್ಲಿ 50 ಡಿಗ್ರಿ ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ ಮೋಸ್ಟ್ಲಿ. ಸೊ ಸೈನ್ 50 ಇಲ್ಲಿರುತ್ತೆ. ಹೌದಾ? ಸೈನ್ 50 ಮತ್ತು 0ಇಂದ ಸ್ಟಾರ್ಟ್ ಇದೆ. ಸೊ ಫಸ್ಟ್ ಕಾಲಮ್ ಮಾಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಇವೆರಡು ಎಲ್ಲಿ ಮೀಟ್ ಮಾಡ್ತಾವೋ ದಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 50. ದಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 50. ಹೌದಾ? ಸೊ ನೀನು ಮತ್ತೆ ನಾನು ಬರೆದ್ಬಿಟ್ಟೆ ಅಂತ ಜಸ್ಟ್ ಡೋಂಟ್ ಕಾಪಿ ಇಟ್, ಟೇಕ್ ದ ಇದು ಕ್ಲಾಸ್ ಟೇಬಲ್ ಅಲ್ಲಿ ಹುಡುಕಿ ಬರೀಬೇಕು ನೀನು, ಮತ್ತು ಎಕ್ಸಾಮಲ್ಲಿ ಯಾರು ಹೇಳಲ್ಲ ನಿನಗೆ. ಹೌದಾ? ಸೊ ಸೈನ್ 50 ಈಸ್ ಎಷ್ಟು? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 50? ಇಟ್ ಕಮ್ಸ್ ಟು ಬಿ 0.7660 ಡಿವೈಡ್ ಬೈ ಸೈನ್ 30 1/2 ಅಂದರೆ 0.5. ಇದು ಗೊತ್ತಿರುತ್ತೆ ನಿಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಹೌದಾ? ಸೊ ದೇರ್ ಫಾರ್ ಇಫ್ ಯು ಟೇಕ್ ದ ಕ್ಯಾಲ್ಕುಲೇಟರ್ ಡಿವೈಡ್ ಮಾಡಿ, you will get the value to be 1.532 is the refractive index of material of the prism. SI unit, no unit. Refractive index has no unit, just a number. Howda? So next is asking for the angle of incidence. Howda? So but we know that ಹೌದಾನೆ? ಏನು ಮೇಲ್ಗಡೆ ಇದೆ ಇದು? ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಸೈನ್ ಐ ಬೈ ಸೈನ್ ಆಫ್ ನೆಕ್ಸ್ಟ್. ಹೌದಾನೆ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಎಮ್ ಬೈ 2 ದಟ್ ಈಸ್ 60 ಪ್ಲಸ್, ಮತ್ತು ನೀವು 50 ಅಂತ ಗೊತ್ತಿದೆ ಅಂತ ಡೈರೆಕ್ಟ್ ಬಿಡಿಬಿಡ, ಮೇಕೆ ಕ್ಯಾಲ್ಕುಲೇಷನ್. ಅದಕ್ಕೂ ಮಾರ್ಕ್ಸ್ ಇರುತ್ತೆ. 60 ಡಿಗ್ರಿ ಪ್ಲಸ್ 40 ಡಿಗ್ರಿ ಡಿವೈಡ್ ಬೈ 2 ಯು ಆರ್ ವೆರಿ ಡೈರೆಕ್ಟ್ ಐ 50 ಡಿಗ್ರಿ. ದೇರ್ ಫೋರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ ಈಸ್ ಈಕ್ವಲ್ ಟು 50 ಡಿಗ್ರಿ. ಆ್ಯಂಗಲ್ ಆಫ್ ಐ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು 50 ಡಿಗ್ರಿ ರೈ. ಹೌದಾ? ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಪ್ರಾಬ್ಲಮ್. ನೌ ವಿ ಶಾಲ್ ಗೋ ಫಾರ್ ಪ್ರಾಬ್ಲಮ್ ನಂಬರ್ 3. ಪ್ರಾಬ್ಲಮ್ ನಂಬರ್ 3 ಇದೆ ನೋಡಿ. ಎನ್ ಆಬ್ಜೆಕ್ಟ್ ಆಫ್ ಹೈಟ್ ಅಥವಾ ಸೈಜ್, ಹೈಟ್ ಅಂತಲೇ ಹೇಳ್ಬೋದು, ಸೈಜ್ ಅಂತಲೇ ಹೇಳ್ಬೋದು, 3 ಸೆಂಟಿಮೀಟರ್ ಈಸ್ ಪ್ಲೇಸ್ಡ್ 14 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಲೆನ್ಸ್. ಈ ಥರ ಒಂದು ಕಾನ್ಕೇವ್ ಲೆನ್ಸ್ ಇದೆ, ಇದೆ ಕಾನ್ಕೇವ್ ಲೆನ್ಸ್. ಹೌದಾನೆ? ಸೊ ಆ ಫೋಕಲ್ ಲೆಂತ್ 21 ಸೆಂಟಿಮೀಟರ್. ಈ ಕಾನ್ಕೇವ್ ಲೆನ್ಸ್ ಫೋಕಲ್ ಲೆಂತ್ ಎಲ್ಲಿದೆಯಲ್ಲ, ಸೊ ದಿಸ್ ಇಸ್ ದ ಫೋಕಲ್ ಲೆಂತ್ ಎಫ್ ಅಂದ್ಬಿಟ್ಟು. ಫೋಕಲ್ ಲೆಂತ್ ಕ್ಯಾಪಿಟಲ್ ಎಫ್ ಎಷ್ಟಿದೆ? 21 ಸೆಂಟಿಮೀಟರ್. ಈ ದೂರ 21 ಸೆಂಟಿಮೀಟರ್ ದೂರ ಇದೆ. ದಿಸ್ ಡಿಸ್ಟೆನ್ಸ್ 21 ಸೆಂಟಿಮೀಟರ್. ಆಬ್ಜೆಕ್ಟ್ನಲ್ಲಿ ಇಟ್ಟಿದ್ದಾನೆ 14 ಸೆಂಟಿಮೀಟರ್ ದೂರದಲ್ಲಿದ್ದಾನೆ, ಅಂದರೆ ಬಿಟ್ವೀನ್ ದ ಆಪ್ಟಿಕ್ ಸೆಂಟರ್ ಓ ಮತ್ತು ಎಫ್ ನಡುವೆ ಇಟ್ಟಿದ್ದಾನೆ. ಆಬ್ಜೆಕ್ಟ್ನ ಇಲ್ಲಿಟ್ಟಿದ್ದಾನೆ. ಎಷ್ಟು ಸೆಂಟಿಮೀಟರ್ ದೂರದಲ್ಲಿ? ಸೇಡ್ ಡಿಸ್ಟೆನ್ಸ್ ಆಫ್ ಎಷ್ಟು? 14 ಸೆಂಟಿಮೀಟರ್. ಈ ಡಿಸ್ಟೆನ್ಸ್ ಇದೆ 14 ಸೆಂಟಿಮೀಟರ್. ಹೌದಾನೆ? ಸೊ ನೀನಿವತ್ತು ಯಾವ ಥರ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ? ಸೊ ಈ ಲೈಟ್ ರೇಸ್ ಈ ಥರ ಬರುತ್ತೆ, ಪ್ಯಾರಲ್ ಲೈಟ್ ರೇಸ್. ಅದ ಸೊ ಇಟ್ ವಿಲ್ ಡೈವರ್ಜ್.
ಹೌದಾ. ಸೊ ದೀಸ್ ಪ್ಯಾರಲಲ್ ಲೈಟ್ ರೇಸ್ ಡೈವರ್ಸ್ ಮತ್ತು ಇದು ಹಿಂಗೆ ಬರುತ್ತೆ, ಹೌದಾನೆ. ಸೊ ಇವನ್ ಇಮೇಜು ಇಲ್ಲೆಲ್ಲ ಫಾರ್ಮ್ ಆಗುತ್ತೆ, ಹೌದಾ. ಸೊ ಕ್ಯಾಲ್ಕುಲೇಟ್ ದ ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಕೇಳಿದೆ ನಾನು. ಕ್ಯಾಲ್ಕುಲೇಟ್ ದ ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ವಾಟ್ ಇಸ್ ದ ಕ್ಯಾಲ್ಕುಲೇಟ್ ದ ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಕೇಳ್ತಾ ಇದ್ದಾನೆ. ಪೊಸಿಷನ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಯಾವ ಥರ ಫಾರ್ಮ್ ಆಗುತ್ತೆ, ವಾಟ್ ವಿಲ್ ಬಿ ದ ಸೈಜ್ ಆಫ್ ದ ಇಮೇಜ್, ಹೌದಾನೆ. ಸೊ ನೋಡಿ ಇದನ್ನು ಲೈಟ್ ಹಿಂಗೆ ಹೋಗಿದೆ. ಸೊ ಒಂದು ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಇಯರ್, ಹೌದಾ. ಸೊ ವಿಲ್ ಬಿ ದ ಇಮೇಜ್ ಫಾರ್ಮ್ಡ್, ಹೌದಾನೆ. ಸೊ ನೋಡಿ ಎರಡು ಲೈಟ್ ರೇಸ್ ಎಲ್ಲಿ ಮೀಟ್ ಆಗ್ತದೆ, ಯು ಕ್ಯಾನ್ ಸಿ ದ ಟೂ ಲೈಟ್ ರೇಸ್. ದೊಡ್ಡದು ಬರ್ಬಿಡ್ತೀನಿ ಡಯಾಗ್ರಾಮ್, ಹೌದಾ. ಸೊ ರೈಟ್ ದ ಬಿಗ್ ಡಯಾಗ್ರಾಮ್. ಏನು ಬೇಕಾ ನೋಟ್ಸಲ್ಲಿ ಬರ್ಕೊಂಬಿಡಿ ಡಯಾಗ್ರಾಮ್, ಅಥವಾ ನೋ ನೀಡ್ ಆಫ್ ರಿಟರ್ನ್. ಸೊ ದಿಸ್ ಎ ಕಾನ್ಕೇವ್ ಲೆನ್ಸ್, ಇಟ್ ಇಸ್ ದ ಫೋಕಲ್ ಲೆಂತ್ ಆಫ್ ಎಷ್ಟು ಸೆಂಟಿಮೀಟರ್ ಇದೆ, ದಿಸ್ ಇಸ್ ದ 16 ಸೆಂಟಿಮೀಟರ್, ಅಲ್ಲ 21 ಸೆಂಟಿಮೀಟರ್. ಎಷ್ಟಿದೆ, 21 ಸೆಂಟಿಮೀಟರ್ ಈ ಡಿಸ್ಟೆನ್ಸ್, ಫೋಕಲ್ ಲೆಂತ್. ಆಬ್ಜೆಕ್ಟ್ ಈಸ್ ಕೆಪ್ಟ್ ಇಯರ್. ಐ ಟೇಕ್ ದ ರೆಡ್ ಕಲರ್. ಆಬ್ಜೆಕ್ಟ್ is at a distance of ಎಷ್ಟು 14 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾನೆ. ದಿಸ್ ಇಸ್ ದ ಆಬ್ಜೆಕ್ಟ್. ಎಷ್ಟಿದೆ 14 ಸೆಂಟಿಮೀಟರ್, ಅಂದರೆ ಯು ಈಸ್ 14 ಸೆಂಟಿಮೀಟರ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಈಸ್ 14 ಸೆಂಟಿಮೀಟರ್, ಯು, ಆಯಿತಾ. ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ 14 ಸೆಂಟಿಮೀಟರ್, ಯು ಈಸ್ 14 ಸೆಂಟಿಮೀಟರ್, ದಿಸ್ ಇಸ್ ಯು. ಇಲ್ಲಿ 14 ಸೆಂಟಿಮೀಟರ್ ಇದೆ ಅಷ್ಟೇ. ವಾಟ್ ಇಸ್ ದ ಹೈಟ್ ಆಫ್ ದ ಆಬ್ಜೆಕ್ಟ್, 3 ಸೆಂಟಿಮೀಟರ್ ಇದು ಹೈಟ್, ಹೌದಾನೆ. ಸೊ ಅವು ಲೈಟ್ ಟ್ರಾವೆಲ್ಸ್ ನೋಡಿ, ಲೈಟ್ ಇದೊಂದು ಲೈಟ್ ಹಿಂಗೆ ಹೋಗಿ ಪ್ಯಾರಲಲ್ ಲೈಟ್ ರೇ. ಸೊ ಇಟ್ ವಿಲ್ ಈ ಥರ ಡೈವರ್ಜ್ ಆಗುತ್ತೆ. ಯಾವ ಥರ ಅಂದರೆ ಇಟ್ ಅಪಿಯರ್ಸ್ ಟು ಬಿ, ಇನ್ನೂ ಸ್ವಲ್ಪ ಡೈವರ್ಜ್ ಹಿಂಗೆ ಇಷ್ಟ ಆಗುತ್ತೆ. ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಇಯರ್, ಆ ಕಡೆಯಿಂದ ನೋಡಿದ್ರೆ ಹಿಂಗೆ ಬಂದಿದ್ದೇನಂತ ಅನಿಸುತ್ತೆ ಅವನಿಗೆ. ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಲ್ ಅಂತ ಈ ಥರ ಬಂದೇನು ಅನಿಸುತ್ತೆ. ಅನದರ್ ಲೈಟ್ ರೇ ಪಾಸಿಂಗ್ ಥ್ರೂ ದ ಆಪ್ಟಿಕ್, ಹೌದಾ. ಏನಂತ ಕರಿತೀವಿ, ಆಪ್ಟಿಕ್ ಸೆಂಟರ್. ಇಟ್ ವಿಲ್ ಮೂವ್ ಅನ್ಡಿವೇಟ್, ಹಿಂಗೆ ಹೋಗ್ಬಿಡುತ್ತೆ ನೋಡಿ. ಎರಡು ಎಲ್ಲಿ ಮೀಟ್ ಆಗಿದ್ದಾವೆ, ಇಲ್ಲಿ ಮೀಟ್ ಆಗಿದೆ. ಬೋತ್ ಹ್ಯಾವ್ ಮೆಟ್ ಹಿಯರ್, ಇಲ್ಲಿ ಮೀಟ್ ಆಗ್ತವೆ, ಹೌದಾ. ಸೊ ಹಾಗಾದರೆ ಇಮೇಜ್, ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಇಲ್ಲಿ ಒಂದು ವರ್ಚುವಲ್ ಇಮೇಜ್ ವಿಲ್ ಬಿ ಫಾರ್ಮ್ಡ್, ಹೌದಾನೆ. ಸೊ ಎ ವರ್ಚುವಲ್ ಇಮೇಜ್ ಆಫ್ ದ ಲೆನ್ಸ್ ವಿಲ್ ಬಿ ಫಾರ್ಮ್ಡ್. ಇದೊಂದು ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಎಲ್ಲೋಯ್ತಿದ್ದು, ಹಾಂ, ಹೌದಾ. ಸೊ ಎ ವರ್ಚುವಲ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ವಿಲ್ ಬಿ ಫಾರ್ಮ್ಡ್, ಆಯಿತಾ. ಅಲ್ಲೊಂದು ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ ಅಟ್ ಡಿಸ್ಟೆನ್ಸ್, ನೋಡ, ಹೌದಾ. ಸೊ ಯು ಕ್ಯಾನ್ ರೈಟ್ ದಟ್ ಡಯಾಗ್ರಾಮ್. ಹಿಂದೆ ಅದನ್ನ ಬ್ಯಾಕ್ ಇದು ನೋಡಿ ಬೇಕಾದ್ರೆ ಡಯಾಗ್ರಾಮ್ ಮಾಡೋಣ. ಸೊ ಫಸ್ಟ್ ವಿ ಶಾಲ್ ಸಾಲ್ವ್ ದ ಪ್ರಾಬ್ಲಮ್, ಹೌದಾನೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಗಿವನ್ ನೋಡಿ, ಇಲ್ಲಿ ಸೈನ್ ಕನ್ವೆನ್ಷನ್ ವೆರಿ ಇಂಪಾರ್ಟೆಂಟ್. ಗಿವನ್, ಹೌದಾನೆ. ಸೊ ಏನು ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾನೆ, ದ ಹೈಟ್ ಆಫ್ ದ ಆಬ್ಜೆಕ್ಟ್ HO, ಹೈಟ್ ಆಫ್ ದ ಆಬ್ಜೆಕ್ಟ್, ಹೌದಾ. ಸೊ ವಿಲ್ ಟೇಕ್ ಇಟ್ ಆಸ್ H ಫಾರ್ ಹೈಟ್, O ಫಾರ್ ಆಬ್ಜೆಕ್ಟ್. ಸೊ ದಟ್ ಈಸ್ 3 ಸೆಂಟಿಮೀಟರ್. ಎಷ್ಟಿದೆ, 3 ಸೆಂಟಿಮೀಟರ್ ಇದೆ, ಹೌದಾನೆ. ಸೊ ಆಬ್ಜೆಕ್ಟ್ ಇದೆ ಪ್ಲೇಸ್ 14 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದ ಕಾನ್ಕೇವ್ ಲೆನ್ಸ್. ನೋಡಿ ಕಾನ್ಕೇವ್ ಲೆನ್ಸ್ ಹಿಂಗಿದ್ರೆ, ಹೌದಾನೆ. ಸೊ ಇಲ್ಲಿಟ್ಟಿದ್ದೀವಿ ಆಬ್ಜೆಕ್ಟ್ನ, ಲೈಟ್ ರೇಸ್ ಹಿಂಗೆ ಹೋಗ್ತಾ ಇದ್ದಾವೆ, ನಾವು ಡಿಸ್ಟೆನ್ಸ್ ಹಿಂಗೆ ಮೆಜರ್ ಮಾಡ್ತೀವಿ. ದಟ್ಸ್ ವೈ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಟೇಕನ್ ಆಸ್ ನೆಗೆಟಿವ್, ಹೌದಾನೆ. ಸೊ ಅಂದರೆ ಯು ಈಸ್ ಟೇಕನ್ ನೆಗೆಟಿವ್, ಅಂದರೆ ಯು ಇದೆ ಎಷ್ಟು ಸೆಂಟಿಮೀಟರ್ ಇದೆ, 14 ಸೆಂಟಿಮೀಟರ್. ದಟ್ ಯು ಈಸ್ ಈಕ್ವಲ್ ಟು -14 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದ ಕಾನ್ಕೇವ್ ಲೆನ್ಸ್. ಆ್ಯಂಡ್ ಫೋಕಲ್ ಲೆಂತ್ ಆಫ್ 21, ನಿನಗೆ ಗೊತ್ತು ಯಾವಾಗಲೂ ಕಾನ್ಕೇವ್ ಲೆನ್ಸ್ದು ಫೋಕಲ್ ಲೆಂತ್ ಮತ್ತು ಪವರ್ ಆರ್ ನೆಗೆಟಿವ್ ಇದೆ. ಸೊ -21 ಸೆಂಟಿಮೀಟರ್, ಫೋಕಲ್ -20. ಕ್ಯಾಲ್ಕುಲೇಟ್ ದ ಪೊಸಿಷನ್ ಅಂದರೆ ವಿ ಕ್ಯಾಲ್ಕುಲೇಟ್ ಮಾಡಿ. ಇಮೇಜ್ ಡಿಸ್ಟೆನ್ಸ್, ವಾಟ್ ಇಸ್ ದ ಇಮೇಜ್ ಡಿಸ್ಟೆನ್ಸ್, ಮತ್ತು ಸೈಜ್ ಆಫ್ ದ ಇಮೇಜ್, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾನೆ. ಸೈಜ್ ಆಫ್ ದ ಇಮೇಜ್ ಅಂದರೆ ಹೈಟ್ ಆಫ್ ದ ಇಮೇಜ್, HI ಕ್ವಶನ್ ಮಾರ್ಕ್. ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ಏನು, ವಿ ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ಆಗಲೇ ಗೊತ್ತಾಯಿತು, ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ಇಮೇಜ್ ಈ ಥರ ಇದ್ದಾಗ ಇಮೇಜು ಇಲ್ಲೇ ಫಾರ್ಮ್, ಆಬ್ಜೆಕ್ಟ್ ಇಲ್ಲಿದ್ದರೆ ಇಮೇಜ್ ಚಿಕ್ಕ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ ಅಂತ ತೋರಿಸ್ತೆ, ಹೌದಾ. ಇನ್ ಫ್ರಂಟ್ ಆಫ್ ದ ಇಮೇಜೇ ಫಾರ್ಮ್ ಆಗುತ್ತೆ, ಇನ್ ಫ್ರಂಟ್ ಆಫ್ ದ ಲೆನ್ಸೇ ಫಾರ್ಮ್ ಆಗುತ್ತೆ ಅಂದರೆ ಇಲ್ಲೇ, ಅಂದರೆ ಇಟ್ ವಿಲ್ ಬಿ ಅಗೇನ್ ನೆಗೆಟಿವ್ನ ವ್ಯಾಲ್ಯೂನೇ ಬರಬೇಕು ಅದು, ಹೌದಾ. ಸೊ ಯು ಶುಡ್ ಗೆಟ್ ದ ನೆಗೆಟಿವ್ ವ್ಯಾಲ್ಯೂ, ನೋಡೋಣ ಬರುತ್ತೇನಂತ, ಹೌದಾ. ಸೊ ಯು ನೋ ದ ಥಿನ್ ಲೆನ್ಸ್ ಫಾರ್ಮುಲಾ, ಹೌದಾನೆ. ಸೊ ವಿ ನೋ thin lens formula.
what is thin lens formula? 1 by f is equal to 1 by v minus 1 by u. ಲೆನ್ಸ್ಗಾದರೆ ಮೈನಸ್ ಬರುತ್ತೆ, ಮಿರರ್ಗಾದರೆ ಪ್ಲಸ್ ಬರುತ್ತೆ, ನೆನಪಿರಬೇಕು. ಹೌದಾನೆ? ಸೊ ದಿಸ್ ಇಸ್ ಲೆನ್ಸ್. ಹೌದಾ? ಸೊ ನಮಗೆ ಬೇಕಾದ್ರೇನು ವಿ. ಸೊ ವಿ ಕಡೆ ತರೋಣ. ದೇರ್ ಫೋರ್ 1 by v ವಿಲ್ ಬಿ ಈಕ್ವಲ್ ಟು 1 by f ಮೈನಸ್ 1 by u. ಈ ಕಡೆ ಬಂದುಬಿಟ್ಟು ಇಕ್ವಲ್ಸ್ ಪ್ಲಸ್ 1 by f ಪ್ಲಸ್ 1 by f ಮೀನ್ 1 by u ಪ್ಲಸ್ 1 by u. ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ 1 by v ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ಎಫ್ ಎಷ್ಟಿದೆ? ಮೈನಸ್ 21 ಸೆಂಟಿಮೀಟರ್. ಯಾಕಂದ್ರೆ ಸೆಂಟಿಮೀಟ್ರಲ್ಲಿ ಇರಲಿ, ಯಾಕಂದ್ರೆ ಫೈನಲ್ ಹಾಕೊಂಡು ಇದು ಸೆಂಟಿಮೀಟ್ರಲ್ಲಿದೆ, ಇದು ಸೆಂಟಿಮೀಟ್ರಲ್ಲಿದೆ, ಫೈನಲ್ ಆನ್ಸರು ಸೆಂಟಿಮೀಟರ್ ಬರುತ್ತೆ. ಮತ್ತೆ ನೀವು ಮೀಟ್ರಿಗೆ ಕನ್ವರ್ಟ್ ಮಾಡೋದಿಲ್ಲ. ಪ್ಲಸ್ 1 by u, u ಈಸ್ ಮೈನಸ್ 14 ಸೆಂಟಿಮೀಟರ್. ಮೈನಸ್ 14 ಸೆಂಟಿಮೀಟರ್. ದಟ್ ವಿಲ್ ಬಿ ಈಕ್ವಲ್ ಟು 1 by 21 ಮಾಡಿದ್ರೆ ಟೇಕ್ ದ ಕ್ಯಾಲ್ಕುಲೇಟರ್ ವಿಲ್ ಬಿ ಮೈನಸ್ 0.047 ಮೈನಸ್ 1 by 14 ಮಾಡಿದ್ರೆ ಇಟ್ ವಿಲ್ ಬಿ ಮೈನಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಇಟ್ ವಿಲ್ ಬಿ ಸಮ್ 0.0714 ಇಷ್ಟು ಬರುತ್ತೆ. ಹೀಗೆ ಮಾಡಿ. ಸೊ ದಿಸ್ ಈಸ್ 1 by v. ದೇರ್ ಫೋರ್ 1 by v ಈಸ್ ಈಕ್ವಲ್ ಟು ಎರಡು ನೆಗೆಟಿವ್ ಸೈನು ಕೂಡಬೇಕು. ಹೌದಾನೆ? ಸೊ ಫೈನಲ್ ಆನ್ಸರ್ ನೆಗೆಟಿವ್ ಸೈನ್ ಬರುತ್ತೆ. ಮೈನಸ್ 0.1184 ಬರುತ್ತೆ. ದಿಸ್ ಈಸ್ 1 by v. Therefore v is equal to 1 divided by minus 0.1184. So final answer v will be equal to minus ಬರುತ್ತೆ. So 1 divided by 1184 ಮಾಡಿದ್ರೆ it will be some 8.474 ಸೆಂಟಿಮೀಟರ್. ನೋಡಿ ಮೈನಸ್ ಬಂತು ಅಂದರೆ ಇನ್ ಫ್ರಂಟ್ ಆಫ್ ದ ಇಮೇಜು. ಇದು ಆಬ್ಜೆಕ್ಟ್ 14 ಸೆಂಟಿಮೀಟರ್ ದೂರದಲ್ಲಿತ್ತು. ಇಮೇಜು ಇಲ್ಲೆಲ್ಲ ಚಿಕ್ಕ ಇಮೇಜ್ ಫಾರ್ಮ್ ಆಗುತ್ತೆ. ಎಷ್ಟು? 8 ಸೆಂಟಿಮೀಟ್ರ್ ದೂರದಲ್ಲಿ, 8 ಸೆಂಟಿಮೀಟರ್ ದೂರದಲ್ಲಿ ಫಾರ್ಮ್ ಆಗುತ್ತೆ. ನಾವು ದಿಸ್ ದ ಪೊಸಿಷನ್ ಆಫ್ ದ ಇಮೇಜ್. ಪೊಸಿಷನ್ ಆಫ್ ದ ಇಮೇಜ್. ನೆಕ್ಸ್ಟ್ ಟೈಮ್ ಕೇಳಿದೆ ನಾನು, ಇದು ಆಸ್ಕಿಂಗ್ ಫಾರ್ ಏನು? ಸೈಜ್. ಪೊಸಿಷನ್ ಆಯಿತು. ಸೈಜ್ ಆಫ್ ದ ಇಮೇಜ್. ಸೈಜ್ ಅಂದರೆ ವಾಟ್ ಈಸ್ ಇಟ್? ಸೈಜ್, ಹೈಟ್ ಆಫ್ ದ ಇಮೇಜ್. ಹೈಟ್ ಆಫ್ ದ ಇಮೇಜ್ ಬೇಕು ಅಂದರೆ ಯು ಶುಡ್ ನೋ ದ ಮ್ಯಾಗ್ನಿಫಿಕೇಷನ್. ಎಷ್ಟು ಮ್ಯಾಗ್ನಿಫಿಕೇಷನ್ ಆಗಿದೆ ಅಂತ. ಹೌದಾ? ಸೊ ಬಟ್ ಯು ನೋ ಮ್ಯಾಗ್ನಿಫಿಕೇಷನ್, but you should calculate magnification, but you know magnification m is equal to v by u. ನೋಡಿ ಹೌದಾ? ಫಾರ್ ಲೆನ್ಸ್ m is equal to v by u. ಅದೇ ಮಿರರ್ ಆದರೆ ಮೈನಸ್ ವಿ ಬೈ ಆಗುತ್ತೆ, ಬಟ್ ಇಲ್ಲಿ v by u ಬರಚೇನೆ, v by u. ಸೊ ದಟ್ ವಿಲ್ ಬಿ ಈಕ್ವಲ್ ಟು v ಎಷ್ಟಿದೆ? ಮೈನಸ್ 8.474 ಡಿವೈಡ್ ಬೈ u ಎಷ್ಟಿದೆ? ಕೊಟ್ಟಿದ್ದಾನೆ ಗಿವನ್ ಮೈನಸ್ 14. ಸೊ ಇಫ್ ಯು ಡಿವೈಡ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ m ವಿಲ್ ಬಿ ಈಕ್ವಲ್ ಟು 0.65 ಯೂನಿಟ್ ಇಲ್ಲ ಮ್ಯಾಗ್ನಿಫಿಕೇಷನ್ಗೆ. ಅಂದರೆ ಇಮೇಜು ಆಬ್ಜೆಕ್ಟ್ನ 0.65 ಟೈಮ್ಸ್ ಇರುತ್ತೆ. 0.65 ಟೈಮ್ಸ್ ಇರುತ್ತೆ. ಯಾವ್ದಾನೆ? ಸಿನ್ಸ್ m ಈಸ್ ಪಾಸಿಟಿವ್, ಸಿನ್ಸ್ m ಈಸ್ ಪಾಸಿಟಿವ್, ಇಮೇಜ್ ಈಸ್ ಎರೆಕ್ಟ್ ಆ್ಯಂಡ್ ವರ್ಚುವಲ್. ನೇಚರ್ ಆಫ್ ದ ಇಮೇಜ್ ಹೇಳ್ಬೋದು ನೀನು, ಬರ್ಸಿದ್ದೆ ಇದು. ಇಮೇಜ್ ಈಸ್ ಎರೆಕ್ಟ್, ನೆಟ್ಟಿಗಿರುತ್ತೆ, ಮತ್ತು ವರ್ಚುವಲ್. ಅಲ್ಲಿ ಡಯಾಗ್ರಾಮ್ ಬರ್ತದಲ್ಲ ಆ ಥರ. ಇಮೇಜ್ ಎರೆಕ್ಟ್ ಆ್ಯಂಡ್ ವರ್ಚುವಲ್. ಹೌದಾನೆ? ಮತ್ತು ಎಮ್ ಏನಾಗಿದೆ? ಇದು ಸಿನ್ಸ್ ಎಮ್ ಈಸ್ ಸ್ಮಾಲರ್ ದ್ಯಾನ್ 1 ನೋಡಿ 0.65 ಇದೆ. ಹೌದಾ? ಸೊ ಇಮೇಜ್ ಈಸ್ ಡಿಮಿನಿಷ್ಡ್. ಇಮೇಜ್ ಏನಾಯಿತು? ಚಿಕ್ಕದಾಗಿರುತ್ತೆ. ಇಮೇಜ್ ಈಸ್ ಡಿಮಿನಿಷ್ಡ್ ಅಂದರೆ ಆಬ್ಜೆಕ್ಟ್ಗಿಂತ ಇದು ಚಿಕ್ಕದಿರುತ್ತೆ. ಇಮೇಜ್ ಈಸ್ ಡಿಮಿನಿಷ್ಡ್. ಆಯಿತಾ? ಇಮೇಜ್ ಈಸ್ ಡಿಮಿನಿಷ್ಡ್. ಹಾಗಾದ್ರೆ ವಾಟ್ ಇಸ್ ದ ಸೈಜ್ ಆಫ್ ದ ಇಮೇಜ್? ಹೌದಾ? ಸೊ ಇಲ್ಲಿ ಮಾಡ್ತೀನಿ ನೋಡಿ. ಐ ವಿಲ್ ಮೇಕ್ ಸಮ್ ಕ್ಯಾಲ್ಕುಲೇಷನ್ ಇಯರ್. ಜಾಗ ಇಲ್ಲ, ಸೊ ಇಲ್ಲಿ ಮಧ್ಯಾಹ್ನ ಮಾಡ್ತೀನಿ ನೋಡಿ. ಆಯಿತಾ? ನೀನು ಇದಾದಮೇಲೆ ಕಂಟಿನ್ಯೂ ಮಾಡಬೇಕು. ಹೌದಾನೆ? ಸೊ ಸೈಜ್ ಕಂಡುಹಿಡಿಬೇಕಂದ್ರೆ ಎಮ್ ಈಸ್ ಈಕ್ವಲ್ ಟು ಏನು? ಎಚ್ ಐ, ಹೈಟ್ ಆಫ್ ದ ಇಮೇಜ್ ಡಿವೈಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಈಗ ಹೈಟ್ ಆಫ್ ದ ಆಬ್ಜೆಕ್ಟ್ ಇಮೇಜ್ ಬೇಕು ಇವಾಗ. ಹೌದಾನೆ? ಸೊ ಹೈಟ್ ಆಫ್ ದ ಇಮೇಜ್ ಡಿವೈಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ದೇರ್ ಫೋರ್ ಹೌದಾ? ಹೈಟ್ ಆಫ್ ದ ಆಬ್ಜೆಕ್ಟ್ ಹೈಟ್ ಆಫ್ ದ ಇಮೇಜ್ ಬೇಕು ನನಗೆ. ಹೈಟ್ ಆಫ್ ದ ಇಮೇಜ್ ವಿಲ್ ಬಿ ಈಕ್ವಲ್ ಟು ಎಮ್ ಇಂಟು ಎಚ್ ನಾಟ್. ಎಮ್ ಇಂಟು ಎಚ್ ಹೈಟ್ ಆಫ್ ದ ಆಬ್ಜೆಕ್ಟ್. ಎಮ್ ಎಷ್ಟಿದೆ? 0.65 ಇಂಟು ಹೈಟ್ ಆಫ್ ದ ಆಬ್ಜೆಕ್ಟ್ 3 ಸೆಂಟಿಮೀಟರ್. ಎಷ್ಟು? 3 ಸೆಂಟಿಮೀಟರ್. ಹೌದಾನೆ? ಸೊ ದೇರ್ ಫೋರ್ ಫೈನಲ್ ಆನ್ಸರ್ ಎಚ್ ಐ, ಹೈಟ್ ಆಫ್ ದ ಇಮೇಜ್ ವಿಲ್ ಬಿ ಈಕ್ವಲ್ ಟು ಹೈಟ್ ಆಫ್ ದ ಇಮೇಜ್ ಎಚ್ ಐ ವಿಲ್ ಬಿ ಈಕ್ವಲ್ ಟು, ಇಫ್ ಯು ಮಲ್ಟಿಪ್ಲೈ ಇಟ್ ವಿಲ್ ಬಿ ಸಮ್ 1.815 ಸೆಂಟಿಮೀಟರ್. ನೋಡಿ ಹಾಗಾದರೆ ಇಮೇಜು 1.8 ಸೆಂಟಿಮೀಟ್ರ್ ದೂರದ ಎತ್ತರದಲ್ಲಿರುತ್ತೆ, ಹೈಟ್ ಇರುತ್ತೆ. ಯಾವ ತಾನೆ? ಆಬ್ಜೆಕ್ಟು ಇಷ್ಟು ಉದ್ದ ಇತ್ತು,
ಇಮೇಜು ಇಷ್ಟು ವರ್ಚುವಲ್ ಇಮೇಜ್ ಫಾರ್ಮ್ ಆಗಿರುತ್ತೆ. ಹೌದಾ? ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಪ್ರಾಬ್ಲಮ್. ಹೈಟ್ ಆಫ್ ದ ಇಮೇಜ್ ವಿಲ್ ಬಿ ಈಕ್ವಲ್ ಟು 1.815 ಸೆಂಟಿಮೀಟರ್. ಮೀಟ್ರ್ ಅಲ್ಲ, 1.815 ಸೆಂಟಿಮೀಟರ್. ಸೆಂಟಿಮೀಟರ್ ಇದೆ, ಸೊ ಸೆಂಟಿಮೀಟ್ರಲ್ಲೇ ಬರೀಬೇಕು. ದಿಸ್ ಇಸ್ ದ ಹೈಟ್ ಆಫ್ ದ ಇಮೇಜ್. ಸೊ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮ್, ದಟ್ ಈಸ್ ಪ್ರಾಬ್ಲಮ್ ನಂಬರ್ 4. ಹೌದಾ? ಸೊ ನೋಡಿ, ಎ ಸ್ಮಾಲ್, ಬರ್ಕೊಳ್ಳಿ ಕರೆಕ್ಟಾಗಿ ಕಾಣ್ತಾ ಇಲ್ಲ, ಎ ಸ್ಮಾಲ್ ಅಂತ ಇದೆ. ಎ ಸ್ಮಾಲ್ bulb is placed at the bottom of a tank containing water to a depth of 1 meter. ಯಾವುದೋ ಒಂದು ಟ್ಯಾಂಕ್ ಇದೆ, ಸೊ ಟ್ಯಾಂಕ್ ಕೆಳಗಡೆ, ಹೌದಾ, ಟ್ಯಾಂಕ್ ಕೆಳಗಡೆ ಏನಿದೆ, ಒಂದು ಬಲ್ಬ್ನ ಇಟ್ಬಿಟ್ಟಿದ್ದೀವಿ, ಒಂದು LED ಲೈಟ್ನ ಆನ್ ಮಾಡಿಬಿಟ್ಟಿದ್ದೀವಿ. ಕೆಪ್ಟ್ LED ಲೈಟ್. ಹೌದಾ? ಸೊ ಟ್ಯಾಂಕ್ ಇಲ್ಲಿ ತನಕ ನೀರಿದೆ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ದ ವಾಟರ್ ಲೆವೆಲ್. ಎಷ್ಟಿದೆ? ವಾಟ್ ಇಸ್ ದ ಹೈಟ್? ದಿಸ್ ಈಸ್ 1 ಮೀಟರ್ ಅಷ್ಟು ನೀರು ತುಂಬಿದೆ. ಹೌದಾ? ಸೊ ಲೈಟ್ ರೇಸ್ ಬರ್ತಾ ಇರ್ತದೆ. ಸೊ ದೇರ್ ವಿಲ್ ಲೈಟ್ ರೇಸ್ ಕಮಿಂಗ್ ಫ್ರಮ್ ದ ಬಲ್ಬ್. ಹೌದಾ? ಸೊ ಅವೇ ಮಾಡ್ತಾರೆ, ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ದೇ ವಿಲ್ ಪಾಸ್ ಟು ದ ಪ್ಯಾರಲಲ್. ಪ್ಯಾರಲಲ್ಲೇ ಹೋಗ್ಬಿಡ್ತವೆ. ದೇ ವಿಲ್ ಗ್ರೇಸ್ ದ ಸರ್ಫೇಸ್. ಐ ವಿಲ್ ಡ್ರಾ ಎ ನಾರ್ಮಲ್. ಇಲ್ಲೊಂದು ನಾರ್ಮಲ್ ಹಿಡಿತೀನಿ. ಹೌದಾ? ಸೊ ದಿಸ್ ಈಸ್ ಆ್ಯಂಗಲ್ ಆಫ್ ಕ್ರಿಟಿಕಲ್ ಆ್ಯಂಗಲ್ ಸಿ. ಸೊ ಇಲ್ಲೊಂದು ನಾನು ಲೈನ್ ಹಿಡಿತೀನಿ. ಹೌದಾನೆ? ಸೊ ದೊಡ್ಡ ಡಯಾಗ್ರಾಮ್ ಬರೋಣ. ಸೊ ಒಂದು ಬಿಗ್ಗರ್ ಡಯಾಗ್ರಾಮ್. ಹೌದು ತಾನೆ? ಸೊ ನೀನು ಬೇಕಾದ ಡಯಾಗ್ರಾಮ್ ಬರೀ, ಯು ಕ್ಯಾನ್ ರೈಟ್ ದ ಡಯಾಗ್ರಾಮ್. ಎಲ್ಲಿ ಬರೆದ್ಬಿಡ್ತೀನಿ, ಇಲ್ಲೇ ಬರೀತೀನಿ. ಆಯಿತಾ? ಸೊ ದಿಸ್ ಈಸ್ ದ ಟ್ಯಾಂಕ್ ಫಿಲ್ಡ್ ವಿತ್ ವಾಟರ್. ದೇರ್ ಇಸ್ ಎ ಟ್ಯಾಂಕ್ ಬರೆಯೋಣ. ಸೊ ರೈಟ್ ಎ ಟ್ಯಾಂಕ್ ಫಿಲ್ಡ್ ವಿತ್ ವಾಟರ್. ನೀವು ಸ್ಕೇಲ್ ತಗೊಂಡು ನೀಟಾಗಿ ಬರೀರಿ. ಸೊ ದಿಸ್ ಇಸ್ ಎ ಬಲ್ಬ್ ಇದೆ. ಹೌದಾ? ಸೊ ದಿಸ್ ಇಸ್ ದ ಲೆವೆಲ್ ಆಫ್ ದ ವಾಟರ್. ದಿಸ್ ಇಸ್ ದ ವಾಟರ್ ಲೆವೆಲ್. ದಿಸ್ ದ ಇಂಟರ್ಫೇಸ್. ಒಳಗೆಲ್ಲ ನೀರು ತುಂಬಿದೆ. ದೇರ್ ಈಸ್ ವಾಟರ್. ಹೌದಾನೆ? ಸೊ ಇಲ್ಲಿ ರೈಟ್ ದ ಲೈಟ್ ರೇಸ್. ಬ್ಲೂ ಕಲರ್ ಲೈಟ್ ರೇಸ್ ಬರ್ತಾ ಇದ್ದಾವೆ. ದಿಸ್ ದ ಲೈಟ್ ರೇಸ್ ಕಮಿಂಗ್. ಹೌದಾ? ಸೊ ದಿಸ್ ದ ಇಂಟರ್ಫೇಸ್. ಐ ವಿಲ್ ಡ್ರಾ ಎ ನಾರ್ಮಲ್ ಹಿಯರ್. ದಿಸ್ ಇಸ್ ದ ನಾರ್ಮಲ್. ಹೌದಾನೆ? ಸೊ ಅಟ್ ಕ್ರಿಟಿಕಲ್ ಆ್ಯಂಗಲ್ ಲೈಟ್ ರೇಸ್ ವಿಲ್ ಜಸ್ಟ್ ಗ್ರೇಸ್ ದ ಸರ್ಫೇಸ್. ಹೌದಾನೆ? ಸೊ ಫಾರ್ ದಿಸ್ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ಹಿಯರ್, ಇಲ್ಲಿ ಬರ್ತೀನಿ, ಮನುಷ್ಯ ಅವನಿಲ್ಲಿ ನೋಡ್ತಾ ಇರ್ತಾನೆ ಇಲ್ಲಿ. ಹೌದಾ? ಅವನೇ ಅನಿಸುತ್ತೆ ಲೈಟ್ ರೇಸು ಇಲ್ಲಿಂದ ಬಂದು ಅನಿಸುತ್ತೆ. ಹೌದಾ? ಸೊ ಅವನೇ ಅನಿಸುತ್ತೆ ಇಲ್ಲೊಂದು ದೊಡ್ಡ ಇಲಾಪಿಯ ಇಲ್ಲುಕ್ಕೆ ಪ್ಯಾಚ್, ಇಲ್ಲೊಂದು ಬಲ್ಪಿನ ಒಂದು ಪ್ಯಾಚ್ ಥರ ಕಾಣುತ್ತೆ ಒಂದು. ಹೌದಾ? ಸೊ ಒಂದು ದೊಡ್ಡದೊಂದು ಪ್ಯಾಚ್, ಜಸ್ಟ್ ಲೈಕ್ ಏನೋ ಸರ್ಕಲ್ ಥರ ಕಾಣುತ್ತೆ ಅವನಿಗೆ. ಬಲ್ಪು ಕೆಳಗೆ, ಇಲ್ಲಿ ಬಲ್ಪ್ ಅದು ಪಾಯಿಂಟ್ ಆಬ್ಜೆಕ್ಟೇ, ಬಟ್ ಅವನಿಗೆ ಸರ್ಕಲ್ ಥರ ಕಾಣುತ್ತೆ. ಹೌದಾನೆ? ಹಾಗಾದರೆ ಅದರ ರೇಡಿಯಸ್ ಕಂಡಿಡಿ ಅಂತೇಳಿ, ಅದು ಕೆಳಗಡೆ ರೇಡಿಯಸ್. ಸೊ ಜಾಯಿನ್ ದಿಸ್. ಹೌದಾ? ಸೊ ದಿಸ್ ಆ್ಯಂಗಲ್ ವಿಲ್ ಬಿ ಕ್ರಿಟಿಕಲ್ ಆ್ಯಂಗಲ್ ಸಿ. ಸೊ ಇದು ಸಿ ಇತ್ತು ಅಂದ್ರೆ ದಿಸ್ ಆ್ಯಂಗಲ್ ವಿಲ್ ಬಿ ಸಿ. ಅದು ಕ್ರಿಟಿಕಲ್ ಆ್ಯಂಗಲ್, ಯಾಕಂದರೆ ಆಲ್ಟರ್ನೇಟ್ ಆ್ಯಂಗಲ್ ರಿಸಲ್ಟ್ ಥರ. ಆಯಿತಾ? ಸೊ ಇದು ಸಿ ಇದು ಅಂದರೆ, ಸೊ ಇಫ್ ಇಟ್ ಈಸ್ ಸಿ, ಸೊ ದೆನ್ ದಿಸ್ ವಿಲ್ ಬಿ ಸಿ. ಕ್ರಿಟಿಕಲ್ ಆ್ಯಂಗಲ್ ಥರ ಇರುತ್ತೆ ಸಿ. ಹೌದಾ? ಸೊ ದಿಸ್ ಆ್ಯಂಗಲ್ ಇಸ್ ಆಲ್ಸೋ ಸಿ. ಸೊ ದಿಸ್ ಇಸ್ ದ ರೇಡಿಯಸ್, ದಿಸ್ ಇಸ್ ದ ಹೈಟ್ ಆಫ್ ದ ಟ್ಯಾಂಕ್. ಎಷ್ಟಿದೆ? 1 ಮೀಟ್ರ್ ಕೊಟ್ಟಿದ್ದಾನೆ. ಹೌದಾ? ಡಯಾಗ್ರಾಮ್ ಬೇಕಾದ್ರೆ ಬರೀರಿ. ಸೊ ಇವಾಗ ನೋಡಿ, ರೀಡ್ ದ ಡಯಾಗ್ರಾಮ್. ಪ್ರಾಬ್ಲಮ್, ಎ ಸ್ಮಾಲ್ ಇದಂತ, ಎ ಸ್ಮಾಲ್ ಬಲ್ಬ್ ಈಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ಎ ಟ್ಯಾಂಕ್ ಕಂಟೈನಿಂಗ್ ವಾಟರ್ ಡೆಪ್ತ್ ಆಫ್ 1 ಮೀಟರ್. ಹೈಟ್ ಕೊಟ್ಟಿದ್ದಾನೆ. ಸೊ ಬೇಕಾದ್ರೆ ಬರೀರಿ, ಗಿವನ್ H is equal to 1 meter. Find the critical angle for which the water rays interface. अगर critical angle calculate ಮಾಡಿ ಅಂತ ಹೇಳಿದ್ರೆ, calculate diameter of the circular patch. ಇದು ಪಾತ್ ಅಲ್ಲ, ಇದು ಪ್ಯಾಚ್. calculate diameter of circular patch of light formed on the surface of the water. Refractiveness of water ಕೊಟ್ಬಿಟ್ಟಿದೆ. So refractiveness, this is the first medium, this is the second medium. So refractiveness of first medium with respect to second medium, N12 ಕೊಟ್ಟಿದ್ದಾನೆ. What is the value of N12? That is 4/3 ಅಂತ ಕೊಟ್ಬಿಟ್ಟಿದ್ದಾನೆ. 4/3 ಕೊಟ್ಟಿದ್ದಾನೆ. ನೀನು ಕ್ಯಾಲ್ಕುಲೇಟ್ ಮಾಡೋಕ್ಕೇನು ಕ್ರಿಟಿಕಲ್ ಆ್ಯಂಗಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಕ್ಯಾಲ್ಕುಲೇಟ್ ಮತ್ತು ಡಯಾಮೀಟರ್ ಅಂದರೆ ರೇಡಿಯಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಹೌದಾನೆ? ಸೊ ಐ ವಿಲ್ ಸಾಲ್ವ್ ಇಯರ್. ಮೇಲ್ಗಡೆ ಸಾಲ್ವ್ ಮಾಡ್ತೀನಿ. ಹೌದಾ? ಸೊ ಹಾಗಾದರೆ ನನಗೆ ಸಿ ಬೇಕು, ಎನ್ ಗೊತ್ತಿದೆ. ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಕ್ರಿಟಿಕಲ್ ಆ್ಯಂಗಲ್ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್. ಹೌದಾನೆ? ಸೊ ಸೊಲ್ಯೂಷನ್ ವಿ ನೋ ದಟ್, ಹೌದಾ, ವಿ ನೋ ದಟ್ 1/sin C will be equal to N12. N12 ಅಂದರೆ ರಿಫ್ರಾಕ್ಟಿವ್ನೆಸ್ ಆಫ್ ಫಸ್ಟ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಮೀಡಿಯಮ್. ಅದು ರಿಫ್ರಾಕ್ಟಿವ್ನೆಸ್ ಆಫ್ ದ ಡೆನ್ಸರ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಮೀಡಿಯಮ್. ಹೌದಾನೆ? ನಮಗೆ ಬಂದಿದ್ದು ಫಾರ್ಮುಲಾ ಏನು? sin C was equal to N2 ಅಂತ ಬರೆದಿದ್ವಿ.
ಬಟ್ ಇದನ್ನು ಉಲ್ಟಾ ಮಾಡಿ 1/sin c ವಾಸ್ ಈಕ್ವಲ್ ಟು ಹೌದಾ ಏನೋ ಮಾಡಿದ್ವಿ ಹೌದಾನೆ. ಸೊ 1/sin c ವಾಸ್ ಈಕ್ವಲ್ ಟು n12 ಮಾಡಿದ್ವಿ ಹೌದಾ. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದು ನೆನ್ಪಿಡಿ ಹೌದಾ. ಸೊ ಯಾಕಂದರೆ n12 is the refractoriness of denser medium. ಇಲ್ಲಿ ಡೆನ್ಸರ್ ಮೀಡಿಯಮ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್ ಅಂತ, ಡೈಮಂಡ್ ವಿತ್ ರೆಸ್ಪೆಕ್ಟ್ ಟು ಏರ್ ಇದ್ದಂಗೆ ಹೌದಾ. 1/sin c is equal to n12. ಸೊ ದೇರ್ ಫೋರ್ sin c ವಿಲ್ ಬಿ ಈಕ್ವಲ್ ಟು sin ಬೇಡ ಸಬ್ಸ್ಟಿಟ್ಯೂಟ್ ಮಾಡೋಣ. 1/sin c is equal to ಎಷ್ಟಿದೆ, ವಾಟ್ ಈಸ್ n12 ನೋಡಿ 4/3 ಇದೆ, 4/3 ಅಥವಾ sin c is equal to ಉಲ್ಟಾ ಮಾಡೋಣ 3/4. ಸೊ sin c ವಿಲ್ ಬಿ ಈಕ್ವಲ್ ಟು ವಾಟ್ ಈಸ್ 3/4 ಡಿವೈಡ್ ಮಾಡಿ ಇಟ್ ವಿಲ್ ಬಿ 0.75 ಬರುತ್ತೆ. ಅಥವಾ c is equal to sin ಆ ಕಡೆ ಇಟ್ ಬಿಕಮ್ sin ಇನ್ವರ್ಸ್ 0.75, sin ಇನ್ವರ್ಸ್ 0.75. ಟೇಕ್ ದ ಏನು ಕ್ಲಾರ್ಕ್ಸ್ ಟೇಬಲ್, ಲುಕ್ ಅಟ್ ದ ನ್ಯಾಚುರಲ್ ಸೈನ್. ಇವಾಗ ಸೈನ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಈ ಥರ ಇಲ್ಲಿ ವ್ಯಾಲ್ಯೂ ಇರುತ್ತೆ 0.75 ಇದೆ ನೋಡಿ, ಅದಕ್ಕೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ನೋಡಿ ಅಷ್ಟೇ ಇದು ಅಷ್ಟೇ. ಇವಾಗ ಈ ಹ್ಯಾಸ್ ಗಿವನ್ ದ ವ್ಯಾಲ್ಯೂ ಆಫ್ ಸೈನ್ ಫಂಕ್ಷನ್, ಯು ಶುಡ್ ಕ್ಯಾಲ್ಕುಲೇಟ್ ದ ಆ್ಯಂಗಲ್. ದೇರ್ ಫೋರ್ ನೋಡಿದ್ರೆ ಗೊತ್ತಾಗುತ್ತೆ ಸಿ ವಿಲ್ ಬಿ ಈಕ್ವಲ್ ಟು 0.7, ಇಟ್ ವಿಲ್ ಬಿ 48.6 ಡಿಗ್ರಿ ಬರುತ್ತೆ. ಯು ಶುಡ್ ಎಲ್ಲ ನೋಡಿ ಕ್ರಾಸ್ ಚೆಕ್ ಮಾಡೋಕ್ಕಿಂತ ಸಿ ವಿಲ್ ಬಿ 48.6 ಡಿಗ್ರಿ ಅಂದರೆ ಕ್ರಿಟಿಕಲ್ ಆ್ಯಂಗಲ್ ವಿಲ್ ಬಿ 48.6 ಡಿಗ್ರಿ ಹೌದಾನೆ. ಸೊ ಯಾವ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ನೋಡಿ, ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡೋಕೆ ಯು ಶುಡ್ ರಿಮೆಂಬರ್ ಒಂದು ಫಾರ್ಮುಲಾ ಹೌದಾ. ಸೊ ಬಟ್ ನೋಡಿ ಫಾರ್ಮುಲಾ ನೆನ್ಪಿಟ್ಟು ಈ ಥರ ಕೇಳ್ತಾನೆ ಪ್ರಾಬ್ಲಮ್ ಭಾಳ ಸಲ. ಫಾರ್ಮುಲಾ ಏನು ಉಪಯೋಗಬೇಕು ಅಂದರೆ ಯು ಶುಡ್ ಯೂಸ್ ದ ಫಾರ್ಮುಲಾ tan c ಈಸ್ ಈಕ್ವಲ್ ಟು r/h. ಇಷ್ಟು ನೆನ್ಪಿಟ್ಟು ನೋಡಿ ಹೆಂಗೆ ಅಂದರೆ ಯು ಕ್ಯಾನ್ ಸಿ ಫ್ರಮ್ ದಿಸ್ ಡಯಾಗ್ರಾಮ್, ಯು ಕ್ಯಾನ್ ಸಿ ಫ್ರಮ್ ದಿಸ್ ಡಯಾಗ್ರಾಮ್ ಹೌದಾನೆ. ಸೊ ಇದು ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಕಾಣ್ತಾ ಇದೆ ಇದೊಂದು ಹೌದಾ. ಸೊ ಈ ಟ್ರಯಾಂಗಲಲ್ಲಿ ದಿಸ್ ಇಸ್ ಹೌದಾ ಸಿ, ಕ್ರಿಟಿಕಲ್ ಆ್ಯಂಗಲ್ ಸಿ ಇದೆ. ಸೊ tan c, tan is equal to what is tan theta? Tan theta is equal to opposite by adjacent. Tan theta is equal to r/h. Tan c is equal to r/h. ಅದನ್ನೇ ಬರ್ದಿನಲ್ಲಿ ಹೌದಾ, ರಿಟರ್ನ್ ದ ಸೇಮ್ ಥಿಂಗ್ ಹೌದಾ. ಸೊ ಯು ಶುಡ್ ರಿಮೆಂಬರ್ tan c is equal to r/h ಅಥವಾ r is equal to ರೇಡಿಯಸ್ ಆಫ್ ದಿಸ್ ಪ್ಯಾಚ್. ಈ ಪ್ಯಾಚ್ ಇದೆಯಲ್ಲ ಅದು ರೇಡಿಯಸ್ ಎಷ್ಟಿರುತ್ತೆ ಅಂದರೆ r is equal to h into tan c, h into tan c. h ಎಷ್ಟಿದೆ, ವಾಟ್ ಇಸ್ ದ ಹೈಟ್ ಆಫ್ ದ ವಾಟರ್ ಟ್ಯಾಂಕ್ 1 ಮೀಟ್ರ್ ಇದೆ. tan c ಅಂದರೆ tan 48.6 ಡಿಗ್ರಿ, tan 48.6 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 1 ಇಂಟು ಕ್ಲಾರ್ಕ್ಸ್ ಟೇಬಲ್ ನೋಡಿ tan 48.6 ಡಿಗ್ರಿ ಎಷ್ಟು ಬರುತ್ತೆ, ಇಟ್ ವಿಲ್ ಬಿ ಸಮ್ 1.1343 ಬರುತ್ತೆ ಹೌದಾ. ದೇರ್ ಫಾರ್ r is equal to 1.1343 ಮೀಟರ್, ಯಾಕಂದರೆ 8 ಮೀಟ್ರಲ್ಲಿದೆ. ಸೊ ಇಷ್ಟು ಮೀಟ್ರ್ ಇರುತ್ತೆ ರೇಡಿಯಸ್, ಇಸ್ ದ ರೇಡಿಯಸ್. ಅವ್ನು ಕೇಳಿ ಡಯಾಮೀಟ್ರ್ ಕೇಳಿದಾನ, ಕ್ಯಾಲ್ಕುಲೇಟ್ ದ ಡಯಾಮೀಟ್ರ್ ಕೇಳಿದಾನೆ. ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಇಲ್ಲಿ ಲೂಸ್ 1 ಮಾರ್ಕ್, ಯಾಕಂದ್ರೆ ಡಯಾಮೀಟ್ರ್ ಕೇಳಿದಾನೆ. ಸೊ ದೇರ್ ಫೋರ್ ಡಯಾಮೀಟರ್ ನೋಡಿ ಎಲ್ಲ ಮಾಡಿರ್ತೀವಿ, ಅದೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿಬಿಡ್ತೀವಿ. ಡಯಾಮೀಟರ್ ಇಸ್ ಡಿ ಈಸ್ ಈಕ್ವಲ್ ಟು ಸಿಂಪಲ್ ನಮ್ಗೆ ಗೊತ್ತಿರುತ್ತೆ 2 times ದ ರೇಡಿಯಸ್. ಸೊ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ವಿಲ್ ಗೆಟ್ ಡಿ ವಿಲ್ ಬಿ ಈಕ್ವಲ್ 2 into 1.8 ವಿಲ್ ಬಿ ಸಮ್ 2.268 ಮೀಟರ್. ನೋಡಿ ಎಷ್ಟು ದೊಡ್ಡ ಪ್ಯಾಚ್ ಕಾಣ್ತಾ ಇರುತ್ತೆ, 2.268 ಮೀಟರ್ ಅಷ್ಟು ಅಗಲ ಪ್ಯಾಚ್ ಕಾಣ್ತಾ ಇರುತ್ತೆ. ಹೆಚ್ಚಿಗೆ ನಿಮ್ಮ ರೂಮ್ನ ಅರ್ಧ ಭಾಗದಷ್ಟು ಕಾಣ್ತಾ ಇರುತ್ತೆ. ಯಾವ ಥರ ಈ ಥರ ಪ್ರಾಬ್ಲಮ್ಸ್ ಕೇಳ್ತಾನೆ. ಸೊ ಸಾಲ್ವ್ ಇಟ್. ಸೊ ವಿ ಶಾಲ್ ಸ್ಟಾಪ್ ಹಿಯರ್.